ಬಾದಾಮಿಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಿಎಚ್ಒ ನಡೆಸಿದ ಸ್ಪಷ್ಟತೆ ಇಲ್ಲದ ಪತ್ರಿಕಾಗೋಷ್ಠಿಯ ಬಗ್ಗೆ ಪ್ರತಿ ಉತ್ತರ ಕೊಟ್ಟ ಸಾಮಾಜಿಕ ಹೋರಾಟಗಾರ ರುದ್ರೇಶ್ ಹುಣಸಿಮರದ್. ಮೊನ್ನೆಯಷ್ಟೇ ಬಾದಾಮಿ ತಾಲೂಕಾ ಆಸ್ಪತ್ರೆಯ ಕರ್ಮಕಾಂಡವನ್ನ ಬಯಲಿಗೆಳೆದ ಸಾಮಾಜಿಕ ಹೋರಾಟಗಾರ ರುದ್ರೇಶ್ ಹುಣಸಿಮರದ್ ಅವರು ಮಾಧ್ಯಮದ ಜೊತೆ ಮಾತನಾಡಿದ್ದು ಹೀಗೆ. ನಿನ್ನೆ ಅಷ್ಟೇ ಇಲ್ಲಿ ಬಾದಾಮಿ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಪತ್ರಿಕಾಗೋಷ್ಠಿ ನಡೆಸ್ತಾರೆ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳು ಡಿಎಚ್ಒ ಅವರು. ಈ ಒಂದು ಪತ್ರಿಕಾಗೋಷ್ಠಿ ಏನು ಸಂಪೂರ್ಣವಾಗಿ ಸ್ಪಷ್ಟತೆ ಇಲ್ಲ ಅನ್ನುವಂಥ ಒಂದು ಆರೋಪ ಸಾರ್ವಜನಿಕರಲ್ಲಿ ಕೇಳ್ತಾ ಇದೆ. ಈ ವಿಚಾರವಾಗಿ ತಾವೇನು ಹೇಳ್ತೀವಿ? ಇದು ಸತ್ಯಕ್ಕೆ ದೂರವಾದಂಥದ್ದು, ಸತ್ಯವನ್ನು ಮುಚ್ಚಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಟಿ ಎಚ್ ಅವರು ನಿನ್ನೆ ಆಡಳಿತ ವೈದ್ಯಾಧಿಕಾರಿಗಳು ಸಲಹಾ ಸಮಿತಿಯವರು ಎಲ್ಲರೂ ಕೂಡಿಕೊಂಡು ಒಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ಅದಕ್ಕೆ ಧನ್ಯವಾದಗಳು ತಿಳಿಸ್ತೀನಿ. ಬಟ್ ಯಾವುದೇ ಆದಂಥ ದಾಖಲೆಗಳು ಪುರಾವೆಗಳು ಇಲ್ಲದಂತೆ ಮಾಡಿದಂಥ ಇದು ಒಂದು ಪತ್ರಿಕಾಗೋಷ್ಠಿ ಸುಳ್ಳು ಪತ್ರಿಕಾಗೋಷ್ಠಿ. ಇದನ್ನು ಸತ್ಯವನ್ನು ಮುಚ್ಚಿ ಹಾಕುವಂಥ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಅಂತಂದು ಸ್ಪಷ್ಟವಾಗಿ ಜನತೆಗೆ ಅವರಾಗೆ ತಿಳಿಸಿಕೊಟ್ಟಂಥ ಇದೊಂದು ಪತ್ರಿಕಾಗೋಷ್ಠಿ ಆಗಿದೆ ಅಂತಂದು ಏರ್ಪಡ್ತೀನಿ. ಶಾಸಕರ ಆಪ್ತರು ಈ ಒಂದು ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಬಳಿ ಉತ್ತರವಿಲ್ಲ, ನಮ್ಮದೇನಿದ್ದರೂ ಅಭಿವೃದ್ಧಿಯತ್ತ ನಮ್ಮ ಪಥ ಅನ್ನುವಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದಾರೆ. ಈ ಒಂದು ವಿಚಾರವಾಗಿ ತಾವು ಅವರಿಗೆ ಏನು ಉತ್ತರ ಹೇಳ್ತೀರಿ? ಹನುಮಂತಪ್ಪನವರು ಇಷ್ಟೆಲ್ಲ ಕ್ಲೀನ್ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು ತಿಳಿಸ್ತೀನಿ. ಅದಕ್ಕೆ ಸಂತೋಷ ವ್ಯಕ್ತಪಡಿಸ್ತೀನಿ. ಅದೇ ರೀತಿಯಾಗಿ ನನಗೊಂದು ಸಂಶಯ ಇದಕ್ಕೆ ಅರ್ಥ ಇರೋದು ಏನಂದರೆ, ಪ್ರಶ್ನೆ ಕಾಡ್ತಾ ಇದೆ ಅಂದರೆ, ಹನುಮಂತಪ್ಪನವರು ತಮ್ಮ ಏನು ಇದರೊಳಗೆ ಅನುದಾನದಾಗ ಮಾಡಿಸ್ತಾ ಇದ್ದಾರಾ ಅಥವಾ ಶಾಸಕರ ಅನುದಾನದಾಗ ಮಾಡಿಸ್ತಾ ಇದ್ದಾರೆ ಅಥವಾ ಸರ್ಕಾರಿ ಆಸ್ಪತ್ರೆ ಅನುದಾನದಾಗ ಮಾಡಿಸ್ತಾ ಇದ್ದಾರೆ ಅಥವಾ ಮುನ್ಸಿಪಾಲ್ಟಿ ಅನುದಾನದಾಗ ಮಾಡ್ತಾ ಇದ್ದಾರೆ ಅನ್ನೋದು ಬಾದಾಮಿ ಜನತೆಗೆ ಸ್ಪಷ್ಟವಾಗಿ ತಿಳಿಸಲಿ ಅಂತಂದು ನಾ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಿದ್ದೀನಿ. ಈ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದಾರೆ ಅಂತಂದು ನಮಗೆಲ್ಲ ಗೊತ್ತಾಗ್ತಾ ಇದೆ. ಯಾಕೆಂದರೆ ವಿಡಿಯೋಗಳಾಗಿದ್ದು ನ್ಯಾಚುರಲ್ ಆಗಿ ಸ್ಪಷ್ಟವಾಗಿ ಇದೆ. ಇದನ್ನು ಸುಳ್ಳು ಅಂತ ಹೇಳ್ತಾ ಇದ್ದಾರೆ ಅಂದಮ್ಯಾಗೆ ಇದರಲ್ಲಿ ಅಧಿಕಾರಿಗಳ ಕೈವಾಡ ಐತಿ ಅಥವಾ ರಾಜಕೀಯಗಳ ಒತ್ತಡದಿಂದ ಇದು ಒಂದು ತೂತು ಸಭೆ ಮಾಡಿದ್ದಾರೆ ಅನ್ನೋದು ನನಗೆ ತಿಳಿತಾ ಇಲ್ಲ. ಅದೇ ರೀತಿಯಾಗಿ ಅಧಿಕಾರಿ ಒಬ್ಬರು ಡಿಎಚ್ಒನವರು ಹಾಗೂ ಟಿ.ಎಚ್ ಅವರು ಇದನ್ನ ಬಗ್ಗೆ ಬಾಧಕ ಸಾಧಕಗಳನ್ನು ಎಲ್ಲ ಯೋಚನೆ ಮಾಡಿ ಪ್ರೆಸ್ ಮೀಟ್ ಮಾಡಬೇಕಾಯ್ತು, ಪತ್ರಿಕಾಗೋಷ್ಠಿ ಮಾಡಬೇಕಾಯ್ತು. ಅದನ್ನು ಬಿಟ್ಟಾಗಿ ತುರ್ತುವಾಗಿ ಯಾಕೆ ಮಾಡಿದ್ರು? ಇದು ಒಂದು ಸಂಶಯಕ್ಕೆ ಆಸ್ಪದವಾಗಿದೆ. ಅಂದರೆ ಡಿಎಚ್ಒ ಅವರು ಈಗ ಯಾವುದೇ ದಾಖಲಾತಿಯನ್ನು ನೀಡದೇನೆ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ಅನ್ನುವಂಥದ್ದು ತಮ್ಮ ಒಂದು ಪ್ರಶ್ನೆ. ಹೌದು, ಯಾಕೆಂದರೆ ಇಲ್ಲಿ ಹಲವಾರು ಸಾಮಗ್ರಿಗಳು ಅದಾವೆ, ಪೀಠೋಪಕರಣಗಳು ಅದಾವು ಸರ್ಕಾರದ. ಅದು ಬ್ಯಾಟ್ರಿ ಒಂದೇ ಅಲ್ಲ, UPSಗಳು ಅದಾವು, CPU ಅದಾವು, ಪೈಪ್ಗಳು ಅದಾವು, ಕಂಪ್ಯೂಟರ್ಸ್ ಅದಾವು, ಕೇಬಲ್ಸ್ಗಳು ಎಲ್ಲ ಅದಾವು. ಇದು ಇಷ್ಟು ದಿವಸ ಯಾಕೆ ಇಟ್ಕೊಂಡು 10 ವರ್ಷ ಗಂಟಲೆ ಇಟ್ಕೊಂಡಿರ್ತಾರೆ. ಯಾವುದೇ ಒಬ್ಬರಿಗೆ ಅವಶ್ಯಕತೆ ಇದ್ದಾಕರ ಮಾತ್ರ ತರಿಸೋತಾರೆ. ಯಾವ್ದ್ರೊಳಗೆ ಸರ್ಕಾರದಾಗ ಹೆಂಗಿರೋ ರೂಲ್ಸ್ ಇರುತ್ತಂದ್ರೆ ಯಾವುದೇ ಒಂದು ಅಪ್ರೂವ್ ತೊಂದ ಮ್ಯಾಗೆ ಸಾಮಾನುಗಳನ್ನು ಕಳಿಸ್ತಾರೆ. ಅದು ಬಿಟ್ಟು ಇದು ಅಡ್ವಾನ್ಸ್ ಯಾಕೆ ತಂದು ಇಟ್ಕೊಂಡ್ರು? ಇದೇನು ತಂದು ಇಟ್ಕೊಳಕ್ಕೆ ಬೇರೆ ಇವು ಅಲ್ಲ, ಇವು ಕ್ಯಾಬ್ನಲ್ಲ ಅಂತ ಇಂಥವಲ್ಲ, ಇವು ಏನು ಸ್ಫೋಟಗಳು ಅಂತ ವಸ್ತು ಆಗಿರೋದ್ರಿಂದ ಅಡ್ವಾನ್ಸ್ ಆಗಿ ತಂದು ಇಟ್ಕೊಳಕ್ಕೆ 10 ವರ್ಷ ಗಂಟಲೆ ಒಂದು ವೇಳೆ ಏನಾರು ಸ್ಫೋಟ ಆಗಿತ್ತಂದ್ರೆ ಜನರಿಗೆ ಏನಾರು ತೊಂದರೆ ಆಗಿದ್ರೆ ಇದು ಯಾರು ಹೊಣೆಗಾರ ಹತ್ತಿದ್ರು? ಅಥವಾ ಈ ಒಂದು ಆಂಬುಲೆನ್ಸ್ನಲ್ಲಿ ಒಂದು ಬ್ಯಾಟರಿಗಳನ್ನು ಸಾಗಣೆ ಮಾಡ್ತಾ ಇದ್ರು ಅನ್ನುವಂಥ ಅಂಶ ಇವತ್ತು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ. ಆ ಒಂದು ವಿಚಾರವಾಗಿ ಹೇಳಿದ್ರೆ ಅವ್ರು ಏನು ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಈವರೆಗೆ? ಇದು ಆಂಬುಲೆನ್ಸ್ದಲ್ಲಿ 108ದಲ್ಲಿ ಒಯ್ದಿದ್ದು ನಿಜ ಇದೆ. ಆದರೆ ಅದು ಸ್ಪಷ್ಟವಾಗಿ ಅಲ್ಲಿಯ ಒಬ್ಬ ಡ್ರೈವರ್ ಆದರೂ ಹೇಳ್ತಾ ಇದ್ದಾರೆ 12 ಬ್ಯಾಟರಿಗಳನ್ನ ಆಂಬುಲೆನ್ಸ್ದಾಗ ಒಯ್ದಿದ್ದಂತಂದೆ. ಆದರೆ ಅವ್ರಿಗೆ ಒಯ್ಯಕ್ಕೆ ಯಾರು ಏರಿದ್ದಾರೆ ಅವ್ರನ್ನ ತಕ್ಷಣನೇ ಅವ್ರನ್ನ ಸಸ್ಪೆಂಡ್ ಮಾಡಬೇಕು, ಅದ್ರ ಮೇಲೆ ಇರೋನೂ ಸಸ್ಪೆಂಡ್ ಮಾಡಬೇಕು. ಅದು ಬಿಟ್ಟು ಒಬ್ಬನ ಕೆರೆಗೆ ಇದ್ದವ್ರಿಗೆ ನೋಟಿಸ್ ಕೊಡೋದು ಸೂಕ್ತ ಅಲ್ಲ. ಅವ್ರಿಗೆ ನೋಟಿಸ್ ಕೊಡೋ ಹೊತ್ತಂದು ನಾವು ಯಾವುದೇ ರೀತಿ ಇರ್ತಾ ಇಲ್ಲ. ಈ ಮೇಲಿನ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಆಗಿದಂಥ ಇದು ಪ್ರಕರಣ. ಅದಕ್ಕಾಗಿ ಅವ್ರ ಮೇಲೆ ಒಂದು 379 ಪ್ರಕರಣವನ್ನು ದಾಖಲೆ ಮಾಡಿ ಮಾಧ್ಯಮದಲ್ಲಿ ಹರಿದಾಡ್ತಂಥ ವಿಚಾರವನ್ನು ನೋಡ್ತಾ ಇದ್ರೆ ಇಲ್ಲಿ ಶಾಸಕರ ಆಪ್ತರು ಕೂಡ ಇದರಲ್ಲಿ ಮೇಲುಸ್ತುವಾರಿ ನೋಡ್ತಾ ಇದ್ರು. ಇಲ್ಲಿ ಆಲ್ರೆಡಿ ಒಂದು ಚಿತ್ರೀಕರಣ ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಅನ್ನುವಂಥ ಅಂಶ ಕಂಡುಬರ್ತಾ ಇದೆ. ಈ ವಿಚಾರವಾಗಿ ತಾವು ಇದರ ಬಗ್ಗೆ ಏನು ಹೇಳ್ತಾರೆ? ಅಲ್ಲ, ಈಗ ಅವ್ರಿಗೆ ಅಹಂಕಾರ ಬಂದೈತಿ, ನಾ ಸ್ವಚ್ಛಗೊಳಿಸಿನಿ ಅಂತಂದು ಅಹಂಕಾರದ ಮಾತಿದೆ. ಅಹಂಕಾರ ತನ್ನ ಮನೇಲಿತ್ತ ಏನು ಮಾಡಿಸ್ತಾ ಇಲ್ಲಲ್ಲ, ಅವರು ಸ್ಪಷ್ಟವಾಗಿ ಕೊಡಲಿ. ಏನು ಮುನ್ಸಿಪಾಲ್ಟಿ ಮುಖಾಂತರ ಮಾಡ್ಸಕತ್ತಾರ, ಏನು ಮೆಂಬರ್ ಅದಾರ, ಅವ್ರು ಈ ಏರಿಯಾಕ್ಕೆ ಏನು ಮೆಂಬರ್ ಅದಾರ ಅದು ಸ್ಪಷ್ಟವಾಗಿ ಕೊಡಲಿ. ಅಥವಾ ಸ್ವಚ್ಛ ಭಾರತ ಅಭಿಯಾನದಾಗ ಏನಾರ ಐತೆ ಅಥವಾ ಸರ್ಕಾರ ದವಾಖಾನಿದು ಏನಾರ ಫಂಡ್ದಾಗ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಕ್ಲಿಯರಿಫಿಕೇಶನ್ ಕೊಡ್ಲಿಬೇಕದ. ಅದು ಬಿಟ್ಟು ನಾನಾ ಮಾಡಿಸಿ ಅನ್ನೋದಷ್ಟು ಎಷ್ಟು ಸರಿ ಇದೆ? ಇದು ಸರ್ಕಾರದ ಆಸ್ತಿ ಅನ್ನೋದು ಯಾರು ಬೇಕಾದ್ರೂ ಮಾಡ್ಬೋದು. ಅದು ಬಿಟ್ಟು ನಾನಾ ಮಾಡಿದ್ದೀನಿ ಅನ್ನೋದು ತಪ್ಪು. ಇದು ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, BV5 ನ್ಯೂಸ್ ಕನ್ನಡ, ಬಾಗಲಕೋಟೆ.
Thanks for watching. Read, discuss, and debate with editor Dr. Yan Prashant Rao. Wanted reporters in print, digital, and visual media for Bharat Vaibhav Daily Newspaper, BV News 5 Channel, and BV Fast Web News from all the talukas of Karnataka, Goa, and Maharashtra. If interested, send your resume to 9019229369.